ಇವತ್ತಿನ ಟ್ರೆಂಡ್ನಲ್ಲಿ ಇರೋವಂತಹ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಫ್ರಾಕ್ ಸ್ಟಿಚಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ಹೊಲಿತಾ ಇರೋ ಫ್ರಾಕ್ದು ಡಿಸೈನ್ ನೋಡಿ ಈ ಥರ ಇದೆ. ಇದು ಫ್ರಂಟ್ ಸೈಡ್ ಡಿಸೈನು, ಬಫ್ ಸ್ಲೀವ್ಸು ಮತ್ತು ಸೆಂಟರಲ್ಲಿ ಪಟ್ಟಿ ಆ ಥರ ಬರುತ್ತೆ. ಈ ಸೈಡ್ ಇರೋದು ಬ್ಯಾಕ್ ಸೈಡ್ ಈ ಥರ ಬರಬೇಕು. ಬ್ಯಾಕ್ ನೆಕ್ಕು, ಟ್ಯಾಗು, ಅದಕ್ಕೆ ಈ ಥರ ಕುಚ್ಚುಗಳು ಮತ್ತು ಬ್ಯಾಕು ಸೊಂಟದ ಹತ್ರ ಒಂದು ಟ್ಯಾಗು. ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಲಾಂಗ್ ಗೌನ್ಗಳನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು, ನಮ್ಮ ಹತ್ರನೇ ಇರುವಂಥ ಸೀರೆಗಳಲ್ಲಿ ಯಾವ ರೀತಿ ಲಾಂಗ್ ಗೌನ್ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ಲಾಂಗ್ ಗೌನ್ ಸ್ಟಿಚಿಂಗು ಮತ್ತು ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನು ಕೆಳಗಡೆ ಸ್ಕರ್ಟು ಅಂದರೆ ಲಂಗದ ಪಾರ್ಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ಗೌನ್ದು ಪೂರ್ತಿ ಉದ್ದ ಅಂದರೆ ಮೇಲ್ಗಡೆ ಬಾಡಿ ಪಾರ್ಟ್ ಬಿಟ್ಟು ಕೆಳಗಡೆಗೆ ಗೌನ್ ಪೂರ್ತಿ ಉದ್ದ ಎಷ್ಟಿದೆ ನೋಡಿಕೊಂಡು ಪ್ಲಸ್ಸು 2 ಇಂಚು ಹೆಚ್ಚಿಗೆನ ಮಾರ್ಕ್ ಮಾಡಿಕೊಂಡು ತಗೊಳ್ಳಿ. ಅಂದರೆ ಇದು ಕೆಳಗಡೆ ಎಲ್ಲೂ ಫೋಲ್ಡಿಂಗ್ ಬರಲ್ಲ, ಅದರಿಂದ ನಾನು 2 ಇಂಚ್ ಮಾತ್ರ ಹೆಚ್ಚಿಗೆ ತಗೋತಾ ಇದ್ದೀನಿ. ಹೆಚ್ಚಿಗೆ ತಗೊಳ್ಳಿ. ಹಾಗೆ ಅಗಲನ ನಾವು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದ್ರದ್ದು 4 ಪಟ್ಟು ತಗೋಬೇಕು. ಈಗ ಸೊಂಟದ ಸುತ್ತಳತೆ 30 ಇಂಚಿದೆ. ಇದರಲ್ಲಿ ನಾನು ಮಾಡ್ತಾ ಇರೋ ಕಟ್ಟಿಂಗಲ್ಲಿ 30 ಇಂಚಿದೆ ಅಂದರೆ ಇದನ್ನು 4ರಷ್ಟು ಹೆಚ್ಚಿಗೆನ ತಗೋಬೇಕಾಗುತ್ತೆ. ನಾವು 30 ಇಂಚು 4 ಪಟ್ಟು ತಗೋಬೇಕು ಅಂದರೆ 3 4 12 120 ಇಂಚು ನಾವು ಅಗಲನ ತಗೋಬೇಕು. ಸುತ್ತಳತೆ ನಾವು ನೆರಿಗೆನ ಕೊಟ್ಟು ಹೊಲಿಯೋದಕ್ಕೆ ಸುತ್ತಳತೆ ಅಷ್ಟು ತಗೋಬೇಕಾಗುತ್ತೆ. ನಾನಿಲ್ಲಿ 4 ಫೋಲ್ಡಿಂಗ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ನೀವು 4 ಫೋಲ್ಡಿಂಗ್ ಮಾಡಿಕೊಂಡು ಸುತ್ತಳತೆಗೆ ನೀವು ತಗೊಳ್ಳಿ. ನಾಲ್ಕು ಫೋಲ್ಡಿಂಗು ಇಷ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ನಾನು ಒಂದು ಮಾರ್ಕ್ ಹಾಕೊತಾ ಇದ್ದೀನಿ. ಅಲ್ಲಿ ತನಕ ನಾವು ಸ್ಯಾರಿನ ಕಟ್ ಮಾಡ್ಕೋಬೇಕು. ಮತ್ತು ಲೆಂತ್ ನಾವು ಆಗಲೇ ಎಷ್ಟು ತೊಗೊಂಡು ನಮ್ಮ ಲೆಂತ್ ಎಷ್ಟಿದೆ ಅದಕ್ಕಿಂತ 2 ಇಂಚ್ ಹೆಚ್ಚಿಗೆ ಅಂದರೆ 42 ಇಂಚು ಪೂರ್ತಿ ಲೆಂತ್ ಬಂದಿದೆ. ಇದು 42 ಇಂಚಿಗಿನ್ನ ಎಕ್ಸ್ಟ್ರಾ ಒಂದು 2 ಇಂಚ್ ಎಕ್ಸ್ಟ್ರಾ ಇದೆ ಇದು ಸ್ಯಾರಿ. ಆ 2 ಇಂಚ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಮಗೆ ಲಂಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನಾವು ಮೇಲ್ಗಡೆ ಟಾಪ್ ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಟಾಪ್ ಕಟ್ಟಿಂಗಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದರ ಕಾಲು ಭಾಗ ಮತ್ತು 2 ಇಂಚು ಹೆಚ್ಚಿಗೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ನಾನು 2 ಫ್ರಂಟು ಬ್ಯಾಕು ಒಟ್ಟಿಗೆ ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ಅಂದರೆ ಬಾರ್ಡರು ಸ್ವಲ್ಪ ಕೆಳಗಡೆ ಅಟ್ಯಾಚ್ ಆಗೋ ಸೈಡ್ಗೆ ಬಾರ್ಡರ್ ಬರೋ ಥರ ಎರಡನ್ನೂ ಸಮವಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫ್ರಾಕ್ದು ಸ್ಕೆಚ್ ಇದೆಯಲ್ಲ ಇದೇ ಥರ ಹೊಲಿಬೇಕು. ಮೇಲ್ಗಡೆ ಬಾಡಿ ಪಾರ್ಟು, ಬಫ್ ಸ್ಲೀವ್ಸು ಮತ್ತು ನೆಕ್ ಡಿಸೈನ್ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಮಾರ್ಕ್ ಮಾಡಿಕೊಂಡು ನಾನು ಬಾಡಿದು ಫುಲ್ ಲೆಂತು 16 ಇಂಚಿದೆ ಪ್ಲಸ್ 1 ಇಂಚ್ ಹೆಚ್ಚಿಗೆ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಸೇಮ್ ನಾವು ಬ್ಲೌಸ್ಗೆಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೊತೀವಿ ಅದೇ ಥರ, ಆದರೆ ಇದರಲ್ಲಿ ಬೈಂಡಿಂಗ್ ಬರೋಲ್ಲ. ಮತ್ತು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡಿಕೊಂಡು ಅದ್ರದ್ದು ಕಾಲು ಭಾಗ ಪ್ಲಸ್ 2 ಇಂಚ್ ಹೆಚ್ಚಿಗೆ ತೊಗೊಳ್ಳಿ. ಮತ್ತು ಶೋಲ್ಡರು 7 ಇಂಚ್ ತೊಗೊಂಡಿದ್ದೀನಿ ಬೋಟ್ ನೆಕ್ ಆಗಿರೋದ್ರಿಂದ. ಹಾಗೆ ನಾವು ಡೀಪ್ ವಿಡ್ತು 4 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಇವಾಗ ಹಾರ್ಮೋಲ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ. ಹಾರ್ಮೋಲ್ ಲೆಂತ್ 7 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಅರ್ಧ ಇಂಚು ಒಳಗಡೆಗೆ ತಗೊಂಡು ಅದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಗೆ ಶೇಪ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕ್ ಶೇಪ್ ಒಂದು, ಫ್ರಂಟ್ ಶೇಪ್ ಒಂದು, ಎರಡಕ್ಕೂ ಒಂದೊಂದು ಮಾರ್ಕು. ಬ್ಯಾಕ್ ಶೇಪ್ಗೆ 1/4 ಇಂಚು, ಫ್ರಂಟ್ ಶೇಪ್ಗೆ 3/4 ಇಂಚ್ಗೆ ಒಂದು ಮಾರ್ಕು, 2 ಮಾರ್ಕ್ನ ಹಾಕ್ಕೊಳ್ಳಿ.
ಫ್ರಂಟ್ ಡೀಪ್ಗೆ ನಾನು ಇಲ್ಲಿ 4 ಇಂಚ್ಗೆ ತೊಗೊಂಡಿದ್ದೀನಲ್ಲ, ಅದೇ 4 ಇಂಚ್ ಅಗಲ ತೊಗೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಅಲ್ಲಿ ಏನು ಶೇಪ್ ಇದೆ ನಮಗೆ ಫ್ರಂಟು ನೆಕ್ ಏನು ಶೇಪ್ ಬೇಕು ಆ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಇವಾಗ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದರಲ್ಲೂ ನಾನು. ನಾನು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರೂ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬಿಟ್ಟಿರ್ತೀನಿ, ಸೊ ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಹಾರ್ಮೋಲ್ ರೌಂಡ್ ಕಟ್ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ 2 ಪೀಸ್ನ ಮಾತ್ರ ಎತ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಈ ಶೋಲ್ಡರು ಸೆಂಟರಲ್ಲಿ ನಾವು 7 ಇಂಚ್ಗೆ ಮಾರ್ಕ್ ಹಿಡಿಬೇಕು. ಇದಕ್ಕೆ 4 ಸೈಡ್ ಮಾರ್ಕ್ ಡಾಟ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ. ಅಂದರೆ ಫ್ರಂಟ್ಗೆ 2 ಬ್ಯಾಕ್ಗೆ 2 ಹಿಡಿಬೇಕು. ಇದು ಫ್ರಾಕ್ ಆಗಿರೋದ್ರಿಂದ ಲಾಂಗ್ ಗೌನ್ಗೆ ಇದೇ ಥರ ಮಾರ್ಕ್ ಹಾಕೋಬೇಕು ನೀವು. ಈಗ ಫ್ರಂಟ್ ಕಟ್ನ ಮಾಡ್ಕೊಳ್ಳೋಣ. ಫ್ರಂಟ್ ಕಟ್ ಆದಮೇಲೆ ಫ್ರಂಟ್ ಪೀಸ್ನ ನಾವು ಸಪ್ರೇಟು ತೆಗೆದಿಟ್ಕೊಬಿಟ್ಟು ಬ್ಯಾಕ್ಗೆ ಡಿಸೈನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಬೋಟ್ ನೆಕ್ಕು ಮತ್ತು ಅಲ್ಲಿ ಟ್ಯಾಗ್ಗೆ ಕುಚ್ಚು ಬರುತ್ತೆ, ಆ ಥರ ಟ್ಯಾಗ್ ಹಾಕಬೇಕು. ಬ್ಯಾಕ್ ಡೀಪು 8 ಇಂಚು, 3 ಇಂಚ್ಗೆ ಒಂದು ಶೇಪ್ ಈ ಥರ ಮಾರ್ಕ್ ಹಾಕ್ಕೊಂಡು ಇನ್ನೊಂದು 8 ಇಂಚ್ಗೊಂದು ಈ ಥರ ಶೇಪ್ಗೆ ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇವಾಗ ಬ್ಯಾಕು ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಗಿದೆ, ತೆಗೆದಿಟ್ಕೊಳ್ಳೋಣ. ಇದಕ್ಕೆ ನಾನು ಬಫ್ ಸ್ಲೀವ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಬಫ್ ಸ್ಲೀವ್ಸು ಫುಲ್ ಕಟ್ಟಿಂಗ್ ವಿಡಿಯೋ ನಾನು ಸಪ್ರೇಟು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಈ ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ನಾವು ಕೆಳಗಡೆಗೆ ಪಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಪಟ್ಟಿಗೆ ನಾನು 5 ಇಂಚ್ ತೊಗೊಂಡು ಕಟ್ ಮಾಡಿದ್ದೀನಿ. ಇದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇವಾಗ ನೋಡಿ, ಈ ಫ್ರಾಕ್ಗೆ ಬ್ಯಾಕ್ ಸೈಡು ಈ ಥರ ಟ್ಯಾಗ್ ಹಾಕಬೇಕು, ಅಂದರೆ ಬಟರ್ಫ್ಲೈ ಟ್ಯಾಗು. ಇದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 3 ಇಂಚು ಅಗಲ ತಗೊಂಡು ಲೆಂತು ಆ ಬಟರ್ಫ್ಲೈಗೆ ನೀವು ಎಷ್ಟು ಇಡ್ತೀರೋ ಅಷ್ಟು ಲೆಂತ್ ತೊಗೊಂಡು 3 ಇಂಚು ಸ್ಟ್ರೈಟಾಗಿ ಪೀಸ್ನ ಕಟ್ ಮಾಡ್ಕೊಳ್ಳಿ. ನಾನೊಂದು 40 ಇಂಚಸ್ ತೊಗೊಂಡು 50 ಇಂಚು ತೊಗೊಂಡಿದ್ದೀನಿ ಲೆಂತು. ಅಗಲ 3 ಇಂಚ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ಬಟರ್ಫ್ಲೈ ಮಾಡೋ ವಿಡಿಯೋನು ನಾನು ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕು ಟ್ಯಾಗ್ ಇದೆಯಲ್ಲ, ಅದಕ್ಕೆ ಕುಚ್ಚುಗಳು ಈ ಥರ ಸ್ಟೆಪ್ ಬೈ ಸ್ಟೆಪ್ ಕುಚ್ಚುಗಳು ಬರುತ್ತಲ್ಲ, ಅದಕ್ಕೆ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಏನಿಲ್ಲ, 4 ಇಂಚು 4 ಇಂಚು 4 ಸೈಡು ಸಮನಾಗಿ ಬರೋ ಥರ 4 ಇಂಚ್ಗೆ ತಗೊಳ್ಳಿ. 4 ಇಂಚ್ಗೆ ಒಂದು 10 ಪೀಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇದ್ರದ್ದು ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು ಬ್ಯಾಕು ಟ್ಯಾಗ್ ಕಟ್ಟೋದಕ್ಕೆ ದಾರಕ್ಕೆ ಈ ಥರ ಕ್ರಾಸಾಗಿ 2 ಪೀಸ್ನ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ 50 ಇಂಚು ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು ಫಸ್ಟು ಬಾಡಿ ಪೀಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ನಾನು ಬಾಡಿ ಬ್ಯಾಕ್ ಪೀಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ, ಈ ಥರ. ಇವಾಗ ಇದನ್ನು ಬ್ಯಾಕ್ ಓಪನ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಹಾಗೆ ನಾನು ಸೆಂಟರಲ್ಲಿ 7 ಇಂಚ್ಗೆ ಡಾಟ್ಸ್ನ ಹಿಡ್ದಿದ್ದೀನಿ. ಫ್ರಂಟ್ಗೂ ಇದೇ ಥರ ಡಾಟ್ಸ್ ಇಟ್ಕೊಳ್ಳಿ. ಫ್ರಂಟ್ ಪೀಸ್ನ ಸ್ಟಿಚ್ ಮಾಡಿಕೊಂಡು ಫ್ರಂಟು ನೆಕ್ ಪೀಸ್ನ ಸ್ಟಿಚ್ ಮಾಡಿ ಫ್ರಂಟು ಬ್ಯಾಕು ರೆಡಿ ಆದಮೇಲೆ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ.
ಶೋಲ್ಡರ್ ಅಟ್ಯಾಚ್ ಆದಮೇಲೆ ನೋಡಿ ಈ ಥರ ಬಾರ್ಡರ್ನ ನಾನು ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ತೋರ್ಸೋಕ್ಕೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಬಫ್ ಸ್ಲೀವ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ಲೀಟ್ ಕೊಟ್ಟು ಈ ಥರ ಮೇಲ್ಗಡೆ ಹೊಲ್ಕೊಂಡು ಅದನ್ನು ಪಟ್ಟಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಬಾಡಿಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಬಾಡಿಗೆ ಅಟ್ಯಾಚ್ ಮಾಡ್ಕೊಂಡು ಎರಡೂ ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾವು ಸೈಡು ಎರಡು ಸೈಡು ಮೆಜರ್ಮೆಂಟ್ ಏನಿದೆ ಅದನ್ನು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬಿಡಿ. ಇವಾಗ ಇದಾದಮೇಲೆ ನಾನು ಲಂಗನ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಬಾಡಿ ಪೀಸ್ನ ಇಟ್ಕೊಂಡು ಲಂಗ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಉಲ್ಟಾ ಸೈಡ್ ಇಟ್ಕೊಳ್ಳಿ. ಟಾಪ್ಸ್ ಮೇಲ್ಗಡೆ ಬಾಟಮ್ ಇದೆಯಲ್ಲ ಅದನ್ನು ಸೀದಾ ಸೈಡ್ ಇಟ್ಕೊಂಡು ಲಂಗನ ಉಲ್ಟಾ ಸೈಡ್ ಇಟ್ಕೊಂಡು ನೋಡಿ ಈ ಥರ ಚಿಕ್ಕದಾಗಿ ನೆರಿಗೆಗಳನ್ನ ಕೊಡಿ. ನಿಮಗೆ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಕೊಡಿ, ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಕೊಡಿ. ನೀವು ಯಾವ ಥರ ಬೇಕಾದರೂ ಕೊಟ್ಕೋಬೋದು. ಆದರೆ ಈ ನೆರಿಗೆಗಳನ್ನ ನಿಧಾನವಾಗಿ ನೀಟಾಗಿ 1 ಇಂಚು ಒಳಗಡೆಗೂ ಫೋಲ್ಡ್ ಮಾಡಬೇಕು. 1 ಇಂಚ್ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಈ ಥರ ಕೊಟ್ಕೊಳ್ಳಿ. ಇದು ಫ್ಲೀಟ್ಗಳು ನಾವು ಯಾವ ರೀತಿ ಸ್ಟಿಚ್ ಮಾಡಿರ್ತೀವಿ ಅದೇ ಥರ ನೀಟಾಗಿ ಐರನ್ ಮಾಡಿಸಿದ್ರೆ ಈ ಫ್ರಾಕು ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಟಾಪ್ ಪೀಸ್ನ ನೆರಿಗೆ ಕೊಟ್ಟು ಸ್ಟಿಚ್ ಮಾಡಿದ್ಮೇಲೆ ನಾವು ಲೈನಿಂಗ್ ಬಟ್ಟೆನೂ ಕೂಡ ಕೆಳಗಡೆ ಒಂದು 3 ಇಂಚ್ ಥರ ಫೋಲ್ಡ್ ಮಾಡಿ ಹೊಲ್ಕೊಂಡು ಸೇಮ್ ನಾವು ಲಂಗನ ಹೇಗೆ ನೆರಿಗೆ ಕೊಟ್ಟು ಹೊಲ್ಕೊಂಡು ಅದೇ ಥರ ಲೈನಿಂಗ್ ಪೀಸ್ನೂ ಕೂಡ ಫುಲ್ಲು ನೆರಿಗೆ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಮಗೆ ಈ ಲಂಗನ ನೆರಿಗೆ ಕೊಟ್ಟು ಸ್ಟಿಚ್ ಮಾಡಾದಮೇಲೆ ನೋಡಿ ಈ ಥರ ಟಾಪ್ ಸೈಡು ಇಟ್ಕೊಂಡು ಈ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದೆಯಲ್ಲ ಇವು ಕಾಜಾ ಪಟ್ಟಿ ಮೇಲ್ಗಡೆಗೆ ಉಕ್ಸ್ ಪಟ್ಟಿ ಬರೋ ಥರ ಈ ಥರ ಇಟ್ಟು ನೀಟಾಗಿ ರಫ್ ಹೊಡ್ಕೊಳ್ಳಿ. ಇಲ್ಲಿ ಸ್ಟಿಚ್ ನಾವು ಲಂಗ ಅದು ಫ್ರಾಕ್ನ ವೇರ್ ಮಾಡಿದ್ಮೇಲೆ ಎಲ್ಲೂ ಓಪನ್ ಕಾಣಬಾರ್ದು, ಅದಕ್ಕೋಸ್ಕರ ಈ ಥರ ಆ ಪಟ್ಟಿ ಮೇಲೆ ಇನ್ನೊಂದು ಪಟ್ಟಿನ ಇಟ್ಟು ರಫ್ ಹೊಡಿಬೇಕಾಗುತ್ತೆ. ಈ ಥರ ರಫ್ ಹೊಡೆದ್ಮೇಲೆ ನಾವು ಲಂಗನ ಒಳಗಡೆ ಸೈಡಿಂದ ಈ ಥರ ಸ್ಟಿಚ್ ಮಾಡ್ಕೊಬರ್ಬೇಕು. ಮೊದಲು ಮೇಯ್ನ್ ಲಂಗದ ಪೀಸ್ ಇದೆಯಲ್ಲ ಅದನ್ನು ಈ ಥರ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನೀಟಾಗಿ ಹೊಲ್ಕೊಳ್ಳಿ. ಇದಾದಮೇಲೆ ನಾವು ಲೈನಿಂಗ್ ಪೀಸನ್ನು ಸೇಮ್ ಇದೇ ಥರ ಒಳಗಡೆ ಸೈಡಿಂದ ಸ್ಟಿಚ್ ಮಾಡಬೇಕಾಗುತ್ತೆ. ಇದಿಷ್ಟು ಹೊಲಿದ್ರೆ ಲಂಗ ಹೊಲಿದು ಫಿನಿಶ್ ಆಗುತ್ತೆ. ಇವಾಗ ನಾನು ಈ ಲಂಗದ ಮೇಲ್ಗಡೆಗೆ 2 ಇಂಚು ಪಟ್ಟಿ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಬಾಡಿ ಪೀಸು 1 ಇಂಚ್ ತೊಗೊಳ್ಳಿ, ಕೆಳಗಡೆ ನೆರಿಗೆ ಕೊಟ್ಟಿದ್ವಲ್ಲ ಆ ಲಂಗದ ಮೇಲೆ 1 ಇಂಚ್ ಬರೋ ಥರ ಈ ಥರ ಪೂರ್ತಿ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ಇದರಿಂದ ಲಂಗ ವೇರ್ ಮಾಡಿದಾಗ ಅದು ಫಿಟ್ಟಾಗಿ ನೆರಿಗೆಗಳು ಫುಲ್ಲು ಕೆಳಗಡೆಗೆ ನೀಟಾಗಿ ಬರೋ ಥರ ಕೂತ್ಕೊಳ್ಳುತ್ತೆ. ಪಟ್ಟಿ ನಿಮ್ಗೆ ಅವಶ್ಯಕತೆ ಇದೆ ಬೇಕು ಅಂದರೆ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಬ್ಯಾಕ್ ಸೈಡಲ್ಲಿ ಈ ಥರ ಆಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಬಟರ್ಫ್ಲೈದು ಟ್ಯಾಗ್ ಹೊಲಿಯೋದಕ್ಕೆ ಅಂತ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಟ್ಯಾಗ್ನ ಬ್ಯಾಕ್ ಸೈಡು ಹೊಲಿತಾ ಇದ್ದೀನಿ. ಇದ್ರದ್ದು ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಲಾಂಗೌನ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.